ಸರ್ ಗುಡ್ ಮಾರ್ನಿಂಗ್ ಸರ್. ನಾವು ಇವತ್ತು ಬೆಳಗ್ಗೆ ಫೋನ್ ಮಾಡಿ ಸ್ವಲ್ಪ ಕಸ್ಟಮರ್ ಹೊಲದಲ್ಲಿ ಬಂದಿದ್ದೀವಿ. ಯಾವ ಊರು ಅಂತ ಕೇಳೋಣ ಸರ್. ಅಪ್ಪಿ ಯಾವ ಊರಪ್ಪಿ ನಿಮ್ಮದು? ಯಾವ ಊರು? ಬಳಿಗ್ನೂರು. ಯಾವ ತಾಲೂಕು? ತಾಲೂಕು. ಹಾಂ. ಈ ಸ್ಟಾರ್ಟ್ರ್ಗಳೆಲ್ಲ ಎಲ್ಲಿ ನೋಡಿದ್ರಿ? ಎಲ್ಲಿ ನೋಡಿದ್ರಿ? ಮೊಬೈಲ್ಗಳಲ್ಲಿ ನೋಡಿದ್ವಿ ಸರ್. ನಮ್ಮ ಮಾಮರು ನೋಡಿ ಕಾಂಟ್ಯಾಕ್ಟ್ ಮಾಡಿ ತರಿಸಿದ್ವಿ. ಹೌದಾ, ಸರಿ. ಸರ್ ನಮಸ್ತೆ. ನೋಡಿರಿ, ನಮ್ಮ ಸ್ಟಾರ್ಟ್ರ್ಗಳು ಹಾಕಿದ್ದೀವಿ. ಈ ಟೈಪ್ ಇದೆ ಸರ್. ಆಮ್ಸ್ ನೋಡಿರಿ, ನಿಮಗೆ ಎಷ್ಟು ಕಡಿಮೆ ಇದೆ ಅಂದರೆ ನೋಡಿರಿ ನಿಮಗೆ 11 25. ಸೊ ಆ್ಯಕ್ಚುಲಿ ನಾನು ಇದನ್ನು ಕಡಿಮೆ ಮಾಡ್ತೀನಿ ಸರ್. ಆ್ಯಕ್ಚುಲಿ ಇಲ್ಲಿ ನಮ್ಮ 11 ಅಂದರೆ ಒಂದು 15 ಲೆಕ್ಕಕ್ಕೆ ಇಟ್ಟಿರ್ತೀನಿ ಸರ್. 15 ಆಮ್ಸ್ ಏನಾದ್ರು ನೋಡಿರಿ ಅಂಡರ್ ಲೋಡ್ ಅಂತ ಬಂತು. ಇಲ್ಲಿಗೆ ನಾವು ಆಮ್ಸ್ ಏನಾರು ಕಡಿಮೆ ಆದರೆ ಅಂಡರ್ ಲೋಡ್ ಅಂತ ಆಫ್ ಆಗಿಬಿಡ್ತಿದ್ದು. ನೋಡಿ 30 ಸೆಕೆಂಡ್ ಟೈಮ್ ಇರುತ್ತೆ. ಇಲ್ಲಿ 30 ಸೆಕೆಂಡ್ ಆದಮೇಲೆ ವಿತಿನ್ ಸೆಕೆಂಡಲ್ಲಿ ಇದು ಆಫ್ ಆಗುತ್ತಿದ್ದು. ಒಂದೇ ಸೆಕೆಂಡ್ ನೋಡಿರಿ. 10 ಆಮ್ಸಕ್ಕಿಂತ ಕಡಿಮೆ ಬಂದರೆ ಆ ಟೈಪು ಆಫ್ ಆಗುತ್ತೆ ನಿಮಗೆ. 17 ಸೆಕೆಂಡ್ ಇದೆ, 15 ಸೆಕೆಂಡು. ನಾವು ಅಂಡರ್ ಲೋಡಲ್ಲಿ ಎಷ್ಟು ಟೈಮಿಂಗ್ ಇಟ್ಟಿರ್ತೀವೋ ಆ ಟೈಮಿಗೆ ಆಫ್ ಆಗುತ್ತದು. ಯಾಕಂದರೆ ಆಮ್ಸ್ ಏನಾದ್ರು ಕಡಿಮೆ ಆಯಿತು, ನೀರು ಖಾಲಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಆ ಟೈಪು ಆಫ್ ಆಗುತ್ತೆ. ಇದಕ್ಕೆ ಈ ಟೈಪೆಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. ಮತ್ತು ನಿಮಗೆ ನೋಡಿ ಸರ್, ಆಫ್ ಆಯಿತು, ಮೋಟರ್ ಪೂರ ಆಫ್ ಆಯಿತು ಸರ್. ನಾವು ನೋಡಿ, ಇದು ಆಗಲೇ ಎಷ್ಟಿತ್ತು ಆಮ್ಸು? 11 ಇತ್ತಲ್ಲ. ನಾವು 15 ಲೆಕ್ಕಕ್ಕೆ ಇಟ್ಟಿರ್ತೀವಿ ಸರ್. ಈಗ ಮತ್ತೆ ಇದು ಆನ್ ಮಾಡ್ತೀನಿ, ಆನ್ ಆಗುತ್ತೆ. ಈ ಆಮ್ಸ್ ಎಲ್ಲ ತಗೊಳುತ್ತೆ. ಒಂದೇ ಸೆಕೆಂಡ್ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ರಿದು ಸರ್. 3 ಪೇಸ್ ಇದೆ. ಆಮೇಲೆ 370 ಚಿಲ್ಲರೆ ಇದೆ ಸರ್. ಆನ್ ಇದೆ, ಮೋಟ್ರ್ ಆನ್ ಆಗಿದೆ ಸರ್. ನಾವೇನಾದ್ರು ಒಂದು MCB ಏನಾದ್ರು ಆಫ್ ಮಾಡಿದರೆ ಸರ್, 3 MCB ಒಂದರಲ್ಲಿ ಹಾಕಿದ್ದೀವಿ. ಇದೇನು ಏಕ ಇಲ್ಲ ಸರ್, ಬೇರೆ ಇದ್ದಾವೆ ಸರ್. ನಾನು ಒಂದು ಸೆಂಟ್ರಿ MCB ಆಫ್ ಮಾಡ್ತೀನಿ, ನೋಡ್ಕೊಳ್ರಿ. ಇಲ್ಲಿ ಆಫ್ ಆಗುತ್ತೆ ಸರ್ ಆಟೋಮೆಟಿಕ್ಕಿಗೆ ಸರ್. ನಾನು ಸೆಂಟ್ರಿ MCB ಆಫ್ ಮಾಡಿದ್ದೀನಿ. ಸೆಟ್ ಡೌನ್ ಆಯ್ತು ಸರ್, ಆಫ್ ಆಯಿತು. ಇಲ್ಲಿ ಪೇಸ್ ಫೇಲ್ಯೂರ್ ಅಂತ ಬರುತ್ತೆ ಇಲ್ಲಿಗೆ ಟೋಟಲ್ಲು. ಆ ಟೈಪಲ್ಲಿ ಆಪ್ಷನ್ ಇದೆ ಸರ್. ಮತ್ತು ನಾನು ಇದು ಆನ್ ಮಾಡಿರ್ತೀನಿ ಸರ್. ಇದು ಕಾಂಟ್ಯಾಕ್ಟನ್ನು 40 ಆಮ್ಸಿಂದ ಹಾಕಿರ್ತೀವಿ ಸರ್. ಆನ್ ಮಾಡಿದ್ದೀನಿ, ಮತ್ತು ಆನ್ ಆಯ್ತು ಈಗ. ಸೊ ಈ ಟೈಪೆಲ್ಲ ನಮ್ಮ ಸ್ಟಾರ್ಟ್ರುಗಳೆಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತೀವಿ ಸರ್. ಯಾವುದೇ ಒಂದು ಡ್ಯೂಯಲ್ ಬಿದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಅವ್ರ ಹಳೆ ಸ್ಟಾರ್ಟ್ರುಗಳು ಸರ್ ಈ ಟೈಪ್ ಇದ್ದಾವೆ ಸರ್. ಈ ಟೈಪೆಲ್ಲ ಇದಾವೆ ಸರ್ ಸ್ಟಾರ್ಟ್ರುಗಳು. ಹಾಗಾಗಿ ನೋಡಿ ಸರ್, ಅದು ಒಂದು ಆರ್ಡ್ರ್ ಕೊಟ್ಟಿದ್ದೆ ಸರ್. ಮತ್ತು ಇನ್ನೊಂದಕ್ಕೆ ನಾವು ಇನ್ಸ್ಟಾಲ್ ಮಾಡೋದಿದೆ ಸರ್. ನೋಡ್ಕೊಂಡಿದ್ದು ಬಳಿಗ್ನೂರು ಸರ್. ಇದು ಈ ಟೈಪೆಲ್ಲ ಸ್ಟಾರ್ಟ್ರ್ ಇದ್ದಾವೆ. ಸುಮ್ಮನೆ ಪದೇ ನೋಡಿರಿ. ಎಲ್ಲ ಫೀಸೆಲ್ಲ ನೋಡ್ತೀನಿ ಸರ್, ನೋಡ್ತಾಯಿದ್ದೀನಿ ನಾನು. ಇಲ್ಲಿ ಫೀಸ್ ಇದ್ದಾವೆ, ಅಲ್ಲೆಲ್ಲ ಸಾಮಾನುಗಳು ಬಿದ್ದೇವೆ ನೋಡಿರಿ. ಈ ಟೈಪು ನಮ್ಮಲ್ಲಿ ಏನು ರಿಲೇ ಏನು ಇರೋಲ್ಲ ಸರ್. ಟೋಟಲಿ ಹೀಟ್ ಆಗೋಕ್ಕೆ ಬಿಡೋಲ್ಲ ನೋಡಿ. ಇದೆಲ್ಲ ಒಂದೊಂದು ಫೀಸ್ ಕೂಡ ಈ ಟೈಪ್ ಕರ್ಕಲಾಗಿ ಸುಟ್ಕೊಂಡು ಹೋಗ್ತವೆ. ಆದರೆ ನಾವು ಹಾಕಿರೋದಲ್ಲ V-Guard MCBಗಳು ಸರ್. V-Guard ಕಂಪ್ನಿದು ಐತಿ. ಅದು ಓಪನ್ ಮಾಡೋ ಬಾಕ್ಸ್ ಇದು ಸರ್. ನೋಡಿರಿ, ನಾವು ಬೆಳಗ್ಗೆನೇ ನಮಗೆ ಕಾಲ್ ಮಾಡಿದ್ರು ಕಸ್ಟಮರು. ಇವರು ಪಾಪ ಇದಿದೆ, ಯಾವುದಿದೆ, ದಾಳಿಂಬೆ ಹಾಕಿದ್ದಾರೆ. ಹಾಗಾಗಿ ಒಂದು ಆರ್ಡ್ರ್ ಕೊಟ್ಟಿದ್ರು. ಇನ್ನೊಂದಿದೆ ಸರ್. ಈ ಟೈಪು ಇದ್ದಾವೆ ಸ್ಟಾರ್ಟ್ರುಗಳು. ಪೂರ ಪ್ಲಾಸ್ಟಿಕ್ಕಿಂದ ಪೂರ ಬಾಕ್ಸ್ ಬರುತ್ತೆ. ಇದು ನಿಮಗೆ ಟೋಟಲಿ 1 ಇಯರ್ ವಾರಂಟಿ ಸಿಗುತ್ತೆ ಸರ್ ನಿಮಗೆ. ಇದು ಮಾತ್ರ ಕಾಂಟ್ಯಾಕ್ಟ್ರು. ಇವೆಲ್ಲ 6 ಮಂತ್ ಇರ್ತವೆ. ಸೊ ನೋಡಿ, ತುಂಬ ಚೆನ್ನಾಗಿದ್ದಾವೆ ವಿತ್ ಪ್ಲಾಸ್ಟಿಕ್ ಬಾಕ್ಸು. ಆ ಕಸ್ಟಮರು ಇಲ್ಲ ನಮ್ಮ ಬಾಕ್ಸ್ ಇದೆ ರೀ, ನಮ್ಮ ಚೆನ್ನಾಗಿದ್ದರೆ ದೊಡ್ಡ ಬಾಕ್ಸ್ ಇದೆ ಅನ್ನೋದು ಒಂದು ಬಾಕ್ಸ್ ಇದನ್ನು ಹಾಕಿದ್ದೀವಿ. ಈ ಟೈಪೆಲ್ಲ ಫೀಸ್ಗಳು ನೋಡಿ ಸರ್. ಹಿಂಗೆಲ್ಲ ಕರ್ಕಲಾಗಿ ಸುಡ್ತವೆ. ಆಟೋ, ಫಿವಿಂಟರು, ವೋಲ್ಟಾಮೀಟರು. ಆದರೆ ನಮ್ಮದೆಲ್ಲ ಒಳಗಡೆ ಪೂರ ಇರುತ್ತೆ ಸರ್. ಅಪ್ ಟು ಡೇಟ್ ಆಗಿ ಅದು ಎಷ್ಟು ನಡೀತಾ ಇದೆ ಲೈವ್ ಆಗಿ. ಆಮ್ಸ್ ಮೀಟ್ರು, ವೋಲ್ಟಾಮೀಟರು ಮತ್ತು ಫಿವಿಂಟರು ನೋಡಿ. 1 ನಿಮಿಷ ನಾವು ಸ್ಟಾರ್ಟ್ ಆಗಿ ಅದು ಎಷ್ಟು ಟರ್ನ್ಸ್ ಅಂತಲೂ ತೋರಿಸುತ್ತೆ. ಯಾವುದೇ ಕಾರಣಕ್ಕೆ ಹೀಟ್ ಆಗೋಲ್ಲ, ರಿಲೇ ಇರೋಲ್ಲ, ಯಾವುದೇನಿರಲ್ಲ ಸರ್. ಈ ಟೈಪ್ ಸ್ಟಾರ್ಟ್ರ್ ಇದ್ದಾವೆ ಸರ್. ಯಾರಿಗಾರು ಬೇಕಾದರೆ ಕಸ್ಟಮರಿಗೆ ಕಾಲ್ ಮಾಡಿ ಸರ್. ನಾವು ಹತ್ತಿರ ಇದ್ದರೆ ನಾನೇ ಬಂದು ಹಾಕ್ಕೊಡ್ತೀನಿ. ದೂರ ಇದ್ರಿಗೆಲ್ಲ ಕಳಿಸ್ಕೊಡ್ತೀವಿ ಸರ್. ಆ ಟೈಮಿಗೆಲ್ಲ ರೀಚ್ ಮಾಡ್ತೀವಿ. ಯಾರಿಗಿದು ಮಾಡಲ್ಲ, ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.